ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಣಿತ ಪ್ರಾಜೆಕ್ಟ್ ವರ್ಕಲ್ಲಿ ಚಟುವಟಿಕೆ 4 ತಿಳಿಯೋಣ. ಚಟುವಟಿಕೆ 4 ಘಟಕ 6 ತ್ರಿಭುಜಗಳು, ಘಟಕ 7 ನಿರ್ದೇಶಾಂಕ ರೇಖಾಗಣಿತ. ಈ ಎರಡು ಪಾಠದ ಮೇಲೆ ಪ್ರಶ್ನೆಗಳನ್ನು ತೆಗೆಯಲಾಗಿದೆ. ಸೊ ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಬಹು ಮುಖ್ಯವಾದ ಪ್ರಶ್ನೆಗಳಾಗಿರುತ್ತೆ. ಸೊ ಎಕ್ಸಾಮಲ್ಲಿ ಇದೇ ರೀತಿ ಪ್ರಶ್ನೆಗಳು ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಚಟುವಟಿಕೆನ ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ಇವತ್ತಿನ ಚಟುವಟಿಕೆಯನ್ನು ನೋಡೋಣ. ಚಟುವಟಿಕೆಯಲ್ಲಿ ಮೊದಲನೇ ಪ್ರಶ್ನೆ, ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ 5 ಮಾರ್ಕ್ಸಿಗೆ ಕೇಳ್ಬೋದು. ಇಲ್ಲ ಕ್ವಶನನ್ನು ನಿರೂಪಣೆ ಕೊಟ್ಟು 4 ಮಾರ್ಕ್ಸಿಗೆ ಕೇಳ್ಬೋದು. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತೇಳಿ 4 ಮಾರ್ಕ್ಸಿಗೆ ಕೇಳ್ಬೋದು. ಇಲ್ಲ 5 ಮಾರ್ಕ್ಸಿಗೆ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತೇಳಿ 5 ಮಾರ್ಕ್ಸ್ಗೆ ಕೇಳ್ಬೋದು. ನಾನು ಇವತ್ತು ಪ್ರಾಜೆಕ್ಟಲ್ಲಿ ಇದನ್ನ 4 ಮಾರ್ಕ್ಸ್ಗೆ ಕೇಳಿದ್ದೇನೆ. ಸೊ ನೀವು ಈ ಒಂದು ಕ್ವಶನನ್ನು ಬರೆದು ಪ್ರಮೇಯವನ್ನು ಸಾಧಿಸಬೇಕಾಗುತ್ತೆ. ಚಿತ್ರವನ್ನು ಬರೀಬೇಕು ಕಂಪಲ್ಸರಿ. ಚಿತ್ರಕ್ಕೆ ಅರ್ಧ ಅಂಕ ಇರುತ್ತೆ, ದತ್ತಕ್ಕೆ ಅರ್ಧ ಅಂಕ, ಸಾಧನೀಯಕ್ಕೆ ಅರ್ಧ ಅಂಕ, ರಚನೆಗೆ ಅರ್ಧ ಅಂಕ. ಟೋಟಲ್ 2 ಅಂಕ ಇಲ್ಲಿಗೆ ಬರುತ್ತೆ. ಹಾಗೆಲ್ಲ ಸಾಧನೆ ಮಾಡಿದರೆ ನಿಮಗೆ 2 ಅಂಕ ಸಿಗುತ್ತೆ. ಇದು ಥೇಲ್ಸ್ ಪ್ರಮೇಯದ ಸಾಧನೆ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 2ನೇ ಪ್ರಶ್ನೆ, ಇದು 4 ಅಂಕದ ಪ್ರಶ್ನೆ. ಕೋನ ಸಮರೂಪತೆಯ ನಿರ್ಧಾರಕ ಗುಣ. ಸೊ ನಿರೂಪಣೆ ಏನಿದೆ ಅಂತ ನೋಡೋಣ. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಅಂತ ಪ್ರಶ್ನೆ ಬರುತ್ತೆ. ಸೊ ಇದು 4 ಅಂಕದ ಪ್ರಶ್ನೆ. ಸೊ ಕಂಪಲ್ಸರಿ ಚಿತ್ರವನ್ನು ಬರೀಬೇಕು. ಚಿತ್ರಕ್ಕೆ ಅರ್ಧ ಅಂಕ ನಿಮಗೆ ಇರುತ್ತೆ. ಹಾಗೆ ನಾವು ನಿರೂಪಣೆಯನ್ನು ಆಧಾರವಾಗಿ ಇಟ್ಕೊಂಡು ದತ್ತ, ಸಾಧನೀಯ, ರಚನೆಯನ್ನು ಬರಿತೀವಿ. ಸೊ ದತ್ತಕ್ಕೆ ಅರ್ಧ ಅಂಕ, ಸಾಧನೀಯಗೆ ಅರ್ಧ ಅಂಕ, ರಚನೆಗೆ ಅರ್ಧ ಅಂಕ ಸಿಗುತ್ತೆ. ಇನ್ನು ಉಳಿದಿರ್ತಕ್ಕಂತಹ 2 ಅಂಕಗಳು ಸಾಧನೆಯನ್ನು ಮಾಡೋದ್ರಿಂದ ನಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು ಕೋನ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಮೇಯವಾಗಿದೆ. ಸೊ ಎಕ್ಸಾಮಲ್ಲಿ ಈ ರೀತಿ ಪ್ರಮೇಯಗಳನ್ನು ಕೇಳ್ತಾರೆ. 4 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 5 ಮಾರ್ಕ್ಸಿಗೆ ಕೇಳ್ಬೋದು. ಸೊ ನೀವು ಇವನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸುಲಭವಾಗಿ ಅಂಕಗಳನ್ನು ಪಡೆದುಕೊಳ್ಳಬಹುದು. ಸೊ ಇಲ್ಲಿ ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಮೊದಲನೇ ಪ್ರಶ್ನೆ. ಸೊ ಪ್ರಾಜೆಕ್ಟಲ್ಲಿ ಇದು 3ನೇ ಕ್ವಶನ್ ಆಗುತ್ತೆ. 1 ಮಾರ್ಕಿಗೆ ಇದೆ 3ನೇ ಪ್ರಶ್ನೆ. ಮೂಲ ಬಿಂದುವಿನಿಂದ P of x, y ಬಿಂದುವಿಗೆ ಇರುವ ದೂರವನ್ನು ಬರೆಯಿರಿ ಅಂತ ಇದೆ. ಸೊ ದಟ್ ಈಸ್ OP = x² + y² ಆಗುತ್ತೆ. ಇನ್ನು 4ನೇ ಪ್ರಶ್ನೆ 1 ಅಂಕದ ಪ್ರಶ್ನೆ. ಮೂಲ ಬಿಂದುವಿನಿಂದ 6, 8 ಈ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ OP = x² + y² ಅಲ್ಲಿ x = 6, y = 8 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ OP = 10 ಮಾನಗಳು ಬರುತ್ತೆ. ಇದು 1 ಅಂಕದ ಪ್ರಶ್ನೆ ಆಗಿದೆ. ಇನ್ನು 5ನೇ ಪ್ರಶ್ನೆಗೆ ಬರೋದಾದರೆ ಇದು 2 ಅಂಕದ ಪ್ರಶ್ನೆ. A 1, -3 ಮತ್ತು B 8, 5 ಈ ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇದೆ. ಸೊ ಇದು ಭಾಗ ಪ್ರಮಾಣ ಸೂತ್ರ ಇದೆ. ಇದು 2 ಮಾರ್ಕ್ಸಿಗೆ ಕೇಳ್ತಾರೆ. ಕೆಲವೊಂದು ಟೈಮ್ 3 ಮಾರ್ಕ್ಸಿಗೆ ಇದನ್ನ ಕ್ವಶನ್ನ ಕೇಳ್ತಾರೆ. ಸೊ ಹಾಗಾಗಿ ನೀವು ಎಲ್ಲದಕ್ಕೂ ರೆಡಿಯಾಗಿರಬೇಕು ಬರಲಿಕ್ಕೆ. ಸೊ A 1, -3, B 8, 5 M1 M2 3:1 ಆಗುತ್ತೆ. x1 y1 x2 y2ನ ನೀವು ಅಲ್ಲಿ ಗುರ್ತು ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಬೈಸೆಕ್ಷನ್ ಫಾರ್ಮುಲಾ ಹಾಕೋದ್ರಿಂದ P of x, y = M1 × x2 + M2 × x1 / M1 + M2 M1 × y2 + M2 × y1 / M1 + M2. ಸೊ ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ P of x, y ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು 5ನೇ ಪ್ರಶ್ನೆಗೆ ಉತ್ತರವಾಗಿದೆ. P of x, y = 25/4, 3. ಇನ್ನು 6ನೇ ಪ್ರಶ್ನೆಗೆ ಬರೋಣ. ಇದು 6ನೇ ಪ್ರಶ್ನೆ, 3 ಅಂಕದ ಪ್ರಶ್ನೆ ಆಗಿದೆ. P of x, y ಬಿಂದುವು A 7, 1 ಮತ್ತು B 3, 5 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ x ಮತ್ತು yಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ. ಹಾಗೂ A, P ಮತ್ತು B ಬಿಂದುಗಳು ಸರಳ ರೇಖಾಗತವಾಗಿದ್ದರೆ P ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇದು 3 ಅಂಕದ ಪ್ರಶ್ನೆ ಇದೆ. P of x, y x2 y2 A 7, 1 x1 y1 ತಗೊಂಡ್ರೆ B 3, y 3, 5 x1 y1 ತಗೊಂಡ್ರೆ ಎ ಪಿಯ ದೂರ ಬಿ ಪಿಯ ದೂರಕ್ಕೆ ಸಮನಾಗಿರೋದ್ರಿಂದ ದೂರ ಸೂತ್ರವನ್ನು ಬಳಸಬೇಕು. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಮಗೆ ಒಂದು ಸಮೀಕರಣ ಬರುತ್ತೆ. ಯಾವುದಂತ ನೋಡೋಣ. ಸೊ ಎರಡನ್ನು ನಾವು ಬರೆದಾಗ ಸಮೀಕರಣ ಏನು ಬರುತ್ತೆ? x - y = 2 ಅಂತ ಸಮೀಕರಣ ಬರುತ್ತೆ. ಇದಾದಮೇಲೆ ಎ ಮತ್ತು ಬಿ
ಮತ್ತು ಎಕ್ಸ್ ಒಂದೇ ಸರಳ ರೇಖಾಗತವಾಗಿದ್ದಾಗ ಪಿ ಆಫ್ ಎಕ್ಸ್ ಕಮ ವೈ ಕಂಡುಹಿಡಿಯಿರಿ ಅಂತ ಹೇಳಿದರೆ ಪಿ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು x2 ಪ್ಲಸ್ x1/2 y2 ಪ್ಲಸ್ y1/2 ಮಿಡ್ ಫೈನ್ ಫಾರ್ಮುಲಾವನ್ನು ಯೂಸ್ ಮಾಡಿದ್ವಿ. ಸೊ ಅವಾಗ ನಮಗೆ ಏನು ಬರುತ್ತೆ, ಪಿ ಆಫ್ ಎಕ್ಸ್ ಕಮ ವೈ ಅಂದರೆ 5,3 ಬರುತ್ತೆ. ವಿದ್ಯಾರ್ಥಿಗಳೇ ಇಲ್ಲಿಗೆ ಚಟುವಟಿಕೆ 4ಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ FA2 ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೊ FA2 ಪ್ರಶ್ನೆ ಪತ್ರಿಕೆ ಚಟುವಟಿಕೆ 3 ಮತ್ತು 4ರ ಘಟಕಗಳಲ್ಲಿ ಏನು ತಗೊಂಡಿವಿ ಆ ಘಟಕಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳಿರುತ್ತೆ. ಸೊ ಇಲ್ಲಿ ಸಹ ಪ್ರಶ್ನೆಗಳನ್ನು ನಾವು ಕ್ವಶನ್ ಪೇಪರಲ್ಲಿ ಮೇನ್ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಚೂಸ್ ಮಾಡಿ ಕ್ವಶನ್ ಪೇಪರ್ನ ತೆಗೆಯಲಾಗಿದೆ. ಸೊ ಇವು ಸಹ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.